ಸ್ನೇಹಿತರೆ ನಮಸ್ಕಾರ. ಈ 3 ದಿನಗಳ ಹಿಂದೆ ವಾಟ್ಸಪ್ಪು, ಸ್ಟೇಟಸ್ಸು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮುಖಾಂತರ ವಿಡಿಯೋಸ್ನ ಹಾಕಿ ನಮ್ಮ ನಾಟಕ ನೋಡಕ್ಕೆ ಬನ್ನಿ ಅಂತೇಳಿ ಮೆಸೇಜನ್ನು ಕೊಟ್ಟಿದ್ವಿ. ಸೊ ಇದ್ರ ಜೊತೆಗೆ ನಾಟಕದ ಹಿಂದಿನ ದಿನ ಒಂದಷ್ಟು ಮಾಧ್ಯಮದವ್ರು ಬಂದು ಗೀತಕ್ಕ ಅವ್ರನ್ನ ಪ್ರಶ್ನೆ ಮಾಡ್ತಿದ್ರು. ಮೇಡಮ್, ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇದ್ದೀರಾ, ಇವತ್ತಿನ ದಿನಗಳಲ್ಲಿ ನಾಟಕ ನೋಡಲಿಕ್ಕೆ ಜನ ಬರ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಗೀತಕ್ಕ ಒಂದೇ ಮಾತು ಹೇಳಿದ್ರು, ಸರ್ ನಿಮ್ಮ ಪ್ರಶ್ನೆಗೆ ನನಗೆ ಉತ್ತರ ಕೊಡೋದಿಲ್ಲ, ನೀವು ನಾಳೆ ಬಂದು ನೋಡಿ ಅಂತೇಳಿ ಹೇಳ್ತಿದ್ರು. ಹಾಗೆ ನೋಡಿದ್ರೆ ನಿನ್ನೆ ಸಂಜೆ ನಾಟಕ ಪ್ರಾರಂಭ ಆಗೋಕ್ಕೂ ಮುಂಚೆ ಇಡೀ ರಂಗಮಂದಿರ ಹೌಸ್ಫುಲ್ ಆಗಿತ್ತು. ಸೊ ಗೀತಕ್ಕ ಅವ್ರು ಕೊಟ್ಟಂಥ ಕರೆಗೆ ಹೋಗ್ಬಿಟ್ಟು, ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರ ಕೊಟ್ಟಂಥ ಕರೆಗೆ ಹೋಗ್ಬಿಟ್ಟು ಮತ್ತು ಸಾಮಾಜಿಕ ಜಾಲತಾಣಗಳನ್ನು ನೋಡಿಕೊಂಡು, ಜೊತೆಗೆ ಇನ್ನೊಂದಷ್ಟು ಜನ ವರ್ಕ್ ಮಾಡಿದರು ಮತ್ತು ನಮ್ಮ ತಂಡದ ಎಲ್ಲ ಅವರ ಕುಟುಂಬಸ್ಥರ ಮತ್ತು ಅವರ ಸ್ನೇಹಿತ ವರ್ಗದವರು ಎಲ್ಲರೂ ಕೂಡ ಬಂದಿದ್ರಿ. ತುಂಬ ಜನ ಪ್ರೇಕ್ಷಕರು ಬಂದು ನಾಟಕವನ್ನು ನೋಡಿ ತುಂಬ ಚೆನ್ನಾಗಿತ್ತು ನಾಟಕ ಅಂತೇಳಿ ಹೇಳಿದವಾಗ ಭಾಳ ಖುಷಿಯಾಯಿತು. ನಾವೆಲ್ಲ ಕೂಡ ಹೊಸಬರು, ಯಾರೂ ಇಲ್ಲಿ ಅನುಭವ ಇದ್ದಂಥ ಕಲಾವಿದರಲ್ಲ. ಅಂಥವರನ್ನು ನಮಗೆ ಹೆಚ್ಚು ಸಮಯನೂ ಇರಲಿಲ್ಲ. 1 ತಿಂಗಳಲ್ಲಿ ಬರೀ ಪ್ರತಿದಿನ 1 ಗಂಟೆ ಟೈಮ್ ಅಷ್ಟೇ ಟೈಮ್ ಇತ್ತು. ಈ ಟೈಮಲ್ಲಿ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರು ಹೊಸಬ್ರನ್ನೆಲ್ಲ ಎಳೆದಾಡಿ ಒಂದು ಒಳ್ಳೆ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಹಾಗಾಗಿ ನಾಟಕ ನಿರ್ದೇಶನ ಮಾಡಿದ್ದಕ್ಕಾಗಿ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವ್ರಿಗೆ ಮತ್ತು ತುಂಬ ಜನ ಪ್ರೇಕ್ಷಕರನ್ನು ಕರೆಸಿ ನಾಟಕ ನೋಡೋದಕ್ಕೆ, ಕಲಾವಿದರನ್ನು ಪ್ರೋತ್ಸಾಹ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಗೀತಮ್ಮ ಅವ್ರಿಗೆ ನಮ್ಮ ಜಲಗಾರ ನಾಟಕ ತಂಡದ ಪರವಾಗಿ ಎಲ್ಲ ಪ್ರೇಕ್ಷಕರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸ್ನೇಹಿತರೆ ನಮಸ್ಕಾರ. ಈ 3 ದಿನಗಳ ಹಿಂದೆ ವಾಟ್ಸಪ್ಪು, ಸ್ಟೇಟಸ್ಸು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮುಖಾಂತರ ವಿಡಿಯೋಸ್ನ ಹಾಕಿ ನಮ್ಮ ನಾಟಕ ನೋಡಕ್ಕೆ ಬನ್ನಿ ಅಂತೇಳಿ ಮೆಸೇಜನ್ನು ಕೊಟ್ಟಿದ್ವಿ. ಸೊ ಇದ್ರ ಜೊತೆಗೆ ನಾಟಕದ ಹಿಂದಿನ ದಿನ ಒಂದಷ್ಟು ಮಾಧ್ಯಮದವ್ರು ಬಂದು ಗೀತಕ್ಕ ಅವ್ರನ್ನ ಪ್ರಶ್ನೆ ಮಾಡ್ತಿದ್ರು. ಮೇಡಮ್, ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇದ್ದೀರಾ, ಇವತ್ತಿನ ದಿನಗಳಲ್ಲಿ ನಾಟಕ ನೋಡಲಿಕ್ಕೆ ಜನ ಬರ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಗೀತಕ್ಕ ಒಂದೇ ಮಾತು ಹೇಳಿದ್ರು, ಸರ್ ನಿಮ್ಮ ಪ್ರಶ್ನೆಗೆ ನನಗೆ ಉತ್ತರ ಕೊಡೋದಿಲ್ಲ, ನೀವು ನಾಳೆ ಬಂದು ನೋಡಿ ಅಂತೇಳಿ ಹೇಳ್ತಿದ್ರು. ಹಾಗೆ ನೋಡಿದ್ರೆ ನಿನ್ನೆ ಸಂಜೆ ನಾಟಕ ಪ್ರಾರಂಭ ಆಗೋಕ್ಕೂ ಮುಂಚೆ ಇಡೀ ರಂಗಮಂದಿರ ಹೌಸ್ಫುಲ್ ಆಗಿತ್ತು. ಸೊ ಗೀತಕ್ಕ ಅವ್ರು ಕೊಟ್ಟಂಥ ಕರೆಗೆ ಹೋಗ್ಬಿಟ್ಟು, ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರ ಕೊಟ್ಟಂಥ ಕರೆಗೆ ಹೋಗ್ಬಿಟ್ಟು ಮತ್ತು ಸಾಮಾಜಿಕ ಜಾಲತಾಣಗಳನ್ನು ನೋಡಿಕೊಂಡು, ಜೊತೆಗೆ ಇನ್ನೊಂದಷ್ಟು ಜನ ವರ್ಕ್ ಮಾಡಿದರು ಮತ್ತು ನಮ್ಮ ತಂಡದ ಎಲ್ಲ ಅವರ ಕುಟುಂಬಸ್ಥರ ಮತ್ತು ಅವರ ಸ್ನೇಹಿತ ವರ್ಗದವರು ಎಲ್ಲರೂ ಕೂಡ ಬಂದಿದ್ರಿ. ತುಂಬ ಜನ ಪ್ರೇಕ್ಷಕರು ಬಂದು ನಾಟಕವನ್ನು ನೋಡಿ ತುಂಬ ಚೆನ್ನಾಗಿತ್ತು ನಾಟಕ ಅಂತೇಳಿ ಹೇಳಿದವಾಗ ಭಾಳ ಖುಷಿಯಾಯಿತು. ನಾವೆಲ್ಲ ಕೂಡ ಹೊಸಬರು, ಯಾರೂ ಇಲ್ಲಿ ಅನುಭವ ಇದ್ದಂಥ ಕಲಾವಿದರಲ್ಲ. ಅಂಥವರನ್ನು ನಮಗೆ ಹೆಚ್ಚು ಸಮಯನೂ ಇರಲಿಲ್ಲ. 1 ತಿಂಗಳಲ್ಲಿ ಬರೀ ಪ್ರತಿದಿನ 1 ಗಂಟೆ ಟೈಮ್ ಅಷ್ಟೇ ಟೈಮ್ ಇತ್ತು. ಈ ಟೈಮಲ್ಲಿ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರು ಹೊಸಬರು